ಧನ್ಯವಾದಗಳು ಪ್ರಶಾಂತ್ ಅವಲಪಾಡಿ. ಟೀಮ್ ಫ್ರೆಂಡ್ಸ್ ವತಿಯಿಂದ ನಡೆಯುತ್ತಿರುವಂತಹ ಪರಿಮಿತ ಓವರ್ಗಳ ತಾಂಡು ಚೆಂಡಿನ ರಾಷ್ಟ್ರ ಮಟ್ಟದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಬಿರುಸಿನ ಹೊಡೆತ, ಸೌಜನ್ ಮುಖೇನ 4 ವಿದೌಟ್ ಲಾಸ್. DJs challenges ಫ್ರೆಂಡ್ಸ್ ಬೆಂಗಳೂರು ಫ್ರೆಂಡ್ಸ್ ಪಡುಬಿದ್ರೆಯನ್ನು ಎದುರಿಸ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಒಂದು ಎಸೆತ, ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಪಾಯಿಂಟ್ ಭಾಗದಲ್ಲಿ ವಾಸು ಪ್ರಕಾಶ. ಬಹಳ ಸುತ್ತಮುತ್ತ ಎಸೆತ, ಕ್ಲೀನ್ ಬೌಲ್ಡ್, ಸೌಜನ್ ಇನ್ನಿಂಗ್ಸ್ ಮುಕ್ತಾಯ. ಫ್ಯಾನ್ಸ್ ಬೆಂಗಳೂರು ಇವತ್ತಿನ ದಿನ ಸ್ಫೋಟಕ ಬ್ಯಾಟ್ಸ್ಮನ್ ಪೀಣ್ಯ ನವೀನ್ ಅವರನ್ನು ಆಡಿಸ್ತಾ ಇದೆ. ಯಾವ ಹಂತಲ್ಲೂ ಕೂಡ ಎದುರಾಳಿಗಳಿಗೆ ಮಾರಕ ಆಗಬಲ್ಲಂತ ಆಟಗಾರ ಇವತ್ತು ಪಡುಬಿದ್ರೆಯಲ್ಲಿ ಅಂಕಣದ ಒಳಭಾಗದಲ್ಲಿದ್ದಾನೆ ಪೀಣ್ಯ ನವೀನ. ಅಂಕಣ ಒಳಭಾಗದಲ್ಲಿ ಈ ಪಂದ್ಯಕೂಟದ ಪ್ರಮುಖ ರೂವಾರಿ ಶರತ್ ಶೆಟ್ಟಿ. ಮತ್ತೆ ಧೀರಜ್. ಬಹಳಷ್ಟು ವಿಶಿಷ್ಟ ರೀತಿಯ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಧೀರಜ್. ಶಿವರಾಜ್ಗೆ ಸತ್ತ ಚೆಂಡು, ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಫ್ರೆಂಚ್ ಟ್ರೋಫಿ ಹೊಸ ದಾಖಲೆಯನ್ನು ಬರೀತಾ ಇದೆ. ಮೂವರು ಸಹೋದರರು ಒಂದೇ ಪಂದ್ಯದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಸೂರಜ್, ಶಿವರಾಜ್, ಸೋನು. ಶ್ರೀರಾ ಆಸ್ಟ್ರೇಲಿಯಾದ ರೆಕಾರ್ಡ್ ಇಲ್ಲಿ ಬ್ರೇಕ್ ಆಗ್ತಾ ಇದೆ. ಸ್ಟೀವೋ ಮಾರ್ಕೋ ಡೆನೆಲ್ವೋ. ಶರತ್ ಶೆಟ್ಟಿ ದಾಖಲಿಸಿದ ಪ್ರತಿಯೊಂದು ಸಿಕ್ಸರ್ಗೆ ಭರತ್ ಆಚಾರ್ಯ ಅವರದ್ದು 1,000 ಘೋಷಣೆ ಇದೆ. ಅಂಕಣ ಹೊರಭಾಗದಲ್ಲಿ ನಮ್ಮ ನಗಿಸುವ ಗೊಂಬೆ ರವೀಂದ್ರ ಅಚ್ಚ ಕ್ಯಾಚ್ ಅನ್ನು ಪಡೆದ್ರು ಕೂಡ ಅವರಿಗೆ 1,000 ಘೋಷಣೆ ಇದೆ. ಮೊದಲ ಓವರ್ ಮುಕ್ತಾಯ ಇದ್ದ ಬಳಿಕ ತರದ 6. ದಿ ಕಂಪ್ಲೀಟ್ ಓವರ್ ನಂಬರ್ 1, ಸ್ಕೋರ್ 6 for 1. ಅಂಕಣ ಒಳಭಾಗದಲ್ಲಿ ಹೊಸ ಎಸೆಗಾರ ಪರಿಚಯವನ್ನು ಕಾಡ್ತಾ ನಿರಂಜನ ಎಸೆದಂತ ಚೆಂಡಿಗೆ ಶಿವರಾಜ್ ಹೋದಾರಿ ನೆಲಕ್ಕುಳ್ತಾ ಇದೆ. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಅಂಕಣ ಒಳಭಾಗದ ಹೊಸ ದಾಂಡಿಗಿನ ಸೇರ್ಪಡೆ ಪವನ್.
ಟೀಮ್ ಫ್ರೆಂಡ್ಸ್ ವತಿಯಿಂದ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ. 3 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟಿನ ಜಾತ್ರೆ, ಕ್ರಿಕೆಟಿನ ಕಲರವ, ಕ್ರಿಕೆಟಿನ ಹಂಗಾಮ ನಿನ್ನೆ ಆರಂಭ, ಇಂದು ಮುಂದುವರಿಕೆ, ನಾಳೆ ಮುಕ್ತಾಯ. ಈಗಾಗಲೇ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿ ಫ್ರೆಂಡ್ಸ್ ತಂಡದ ಬ್ಯಾಟಿಂಗ್ ಕೋಚ್ ವಿದೇಶ್ ಆಚಾರ್ ಕೂಡ ಇದ್ದಾರೆ. ನಿನ್ನೆ ದಿನದಲ್ಲಿ ಅತ್ಯುತ್ತಮ ಒಂದು ದಾಂಡಿಗತನವನ್ನು ಅವರು ನಿರ್ವಹಿಸಿದ್ರು. ಬೌಲಿಂಗಲ್ಲಿ ಕೂಡ ಅತ್ಯುತ್ತಮ ಒಂದು ಬೌಲಿಂಗ್ ಕೂಡ ನಡೆಸಿದ್ರು ಕೂಡ. ಅವೆಲ್ಲ ಇತಿಹಾಸ ಸೇರ್ತಾ ಇದೆ. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಅವಿನಾಶ್ ಮೂಡಿಗೆರೆ ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದಾವೆ. ಸಾಗರ್ ಭಂಡಾರಿಯ ಪಕ್ಕ ಅಭಿಮಾನಿ ಮ್ಯಾಚಿನಿಗೋಸ್ಕರ ಅಲ್ಲಿಂದ ಇಲ್ಲಿವರೆಗೆ ಆಗಮಿಸಿದ್ದಾರೆ. ಮತ್ತೆ ನಿರಂಜನ್ ಬಾಯಿ ಮುಖೇನ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ರೀತಿ ಒಂದೇ ಸತ, ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಶರತ್ ಓಟಗಳು ಬರ್ತಾ ಇಲ್ಲ. ಮುಕ್ತಾಯ ಕಂಡತ 2 ಓವರ್ಗಳ ಮುಂದೆ ತಡೆದ ಮೊತ್ತ 9. 9 for 2. ಈ ಅಂಕಣದಲ್ಲಿ 2 ಬಾರಿ ಯಶಸ್ವಿ ಪಂದ್ಯಾಟ ನಿರ್ವಹಿಸಿದಂತಹ ಚೇತನ್ ಪಡುಬಿದ್ರೆ, ಈ ಮುಂಚೆ ಸಮರ್ಥ ಟ್ರೋಫಿ, ಮೊನ್ನೆ ಅಷ್ಟೇ ಕಡಲ್ ಫಿಶ್ ಟ್ರೋಫಿ. ದೂರದ ಶ್ರೀಲಂಕಾ ತಂಡವನ್ನು ಕೂಡ ಪಡುಬಿದ್ರೆ ಅಂಕಣಕ್ಕೆ ಪರಿಚಯಿಸಿದ್ರು ಕೂಡ. ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡದಾದಂತಹ ಒಂದು ಪಂದ್ಯಾಟ ನಡೆಸುವ ಯೋಚನೆ ಇದೆ, ಯೋಜನೆ ಕೂಡ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಧೀರಜ್ ಈ ಬಾರಿ ಎಸೆತ ಚೆಂಡು ರನ್ಔಟ್ ಆಗ್ತಾ ಇದೆ. ಶರತ್ ಉದ್ದರಿ ನೆಲಕೊಳ್ತಾ ಇದೆ. ವಿಕೆಟ್ ನಂಬರ್ 3. ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀಯುತ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಗೌರವಾಧ್ಯಕ್ಷರ ಬಹಳಷ್ಟು ಒಂದು ಪ್ರೋತ್ಸಾಹ ಈ ಪಂದ್ಯಾಟವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. ಆ ಕಡೆ ಒಳಭಾಗದ ಹೊಸ ದಾಡಿಗಿನ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಪವನ್ ಕೆಕೆ ಮತ್ತೆ ಧೀರಜ್ ಎಸೆತ ಚೆಂಡು ಸಿಲಿ ಮಾಡಿ ಆಫ್ಯವಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಅವಳಿ ಓಟ ಪೂರೈಸುವಂತ ಪ್ರಯತ್ನ. 2 ಓಟದ ಪೂರೈಕೆ ಕೂಡ. ನಿನ್ನೆಯ ಕೊಪ್ಪದ ಪಂದ್ಯ ಸ್ವಲ್ಪ ಮಟ್ಟಿಗೆ ನಿದ್ರೆ ಮಂಪರಲ್ಲಿ ಇದ್ದಾನೆ ಮ್ಯಾಡಿ. 1 ಓಟವನ್ನು ನೀಡುವಲ್ಲಿ 2 ಓಟವನ್ನು ನೀಡ್ತಾ ಇದ್ದಾನೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ವಾರ್ ಆಗಿ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ, 2ನೇ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ. ಸೋನು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗ ಸಾಧ್ಯತೆ. ಕ್ಯಾಚ್ ಮಿಸ್ ಆಗ್ತಾ ಇದೆ. ಮತ್ತೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಮ್ಯಾಡಿ ಒಂದು ಹಂತದಲ್ಲಿ ಮನಸ್ಸು ಮಾಡಿದ್ರೆ ಕ್ಯಾಚ್ ಪಡೆ ಅವಕಾಶ ಇತ್ತು ಕೂಡ. ಮತ್ತೆ 2 ಓಟದ ಹೆಚ್ಚುವರಿ ಸೇರ್ಪಡೆ ಫ್ರೆಂಡ್ಸ್ಗೆ. ಬಹಳಷ್ಟು ಉತ್ತಮ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ ಮುಕ್ತಾಯ ಓವರ್ಗಳ ಸಂಖ್ಯೆ 3. ದಿ ಕಂಪ್ಲೀಷನ್ ಓವರ್ ನಂಬರ್ 3.
15 ಅಂತಿಮ 3 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. ಮುಂದಿನ ಪಂದ್ಯ ಜೈ ಕರ್ನಾಟಕ ವರ್ಸಸ್ ಟೀಮ್ ಇಂಡಿಯಾ. ಬಾಬು 11 ಎರಡು ತಂಡಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಟಾಸ್ಗಾಗಿ ಬನ್ನಿ. ಉತ್ತಮತೆ ಸತ ಬ್ಲಾಕ್ ಕಾಲರ್ ಬಿದ್ದಂತ ಚೆಂಡು, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಕೆಕೆ ಖಾತೆ ಆರಂಭಗೊಳ್ತಾ ಇದೆ. ಮತ್ತೆ ನಿರಂಜನ, ಬಹಳಷ್ಟು ಉತ್ತಮತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಗೋಟುಗಳ ಹಿಂದೆ ಸಾಗರ್ ಭಂಡಾರಿ, ಸಿಲಿ ಮಿಡಾಫೆ ಭಾಗದಲ್ಲಿ ಪೀಣ್ಯ ನಬೀನ. ಬಹಳಷ್ಟು ಉತ್ತಮ ಹೊಡೆತ, ಕ್ಯಾಚ್ ಆಗೋ ಸಾಧ್ಯತೆ. ವಾಸು ಪ್ರಕಾಶ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಕೆಕೆ ಔಟ್. ಮುಂದಿನ ಪಂದ್ಯಕ್ಕೆ ಜೈ ಕರ್ನಾಟಕ ತಂಡ ಆಗಮಿಸ್ತಾ ಇದೆ. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ನವೀನ್ ಅವರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 19. ದಿ ಕಂಪ್ಲೀಟ್ 1/4 ಸ್ಕೋರ್ 19. ಲಾಸ್ಟ್ ಓವರ್ಸ್ ರಿಮೈನಿಂಗ್ 12 ಡೆಲಿವರೀಸ್ ರಿಮೈನಿಂಗ್ 12 ಬಾಲ್ಸ್ ರಿಮೈನಿಂಗ್. 12 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಟೀಮ್ ಫ್ರೆಂಡ್ಸ್ ವತಿಯಿಂದ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಅಗಲಿದ ಮಿತ್ರ ದೀಪೇಶ್ ದೇವಾಡಿ ಅವರ ಸ್ಮರಣಾರ್ಥವಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. 3 ದಿವಸಗಳ ಕ್ರಿಕೆಟ್ ಹಬ್ಬದ 2ನೇ ದಿನ. ನಾಳೆ ಭಾನುವಾರ ರಜಾ ದಿನ, ಅಂತಿಮ ದಿನ. ಈ ಪಂದ್ಯದ ನೇರ ಪ್ರಸಾರ ಮಾಡ್ತಾ ಇದೆ M9 ಸ್ಪೋರ್ಟ್ಸ್. ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ, ಮತ್ತೊಂದು ಹುದರ ಆಘಾತವನ್ನು ಕಾಡ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸೂರಜ್ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೂಡ ಅವನೀಶ್ ಭಟ್ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ವಿದೇಶ್ ಆಚಾರ್ ಕೂಡ ಇದ್ದಾರೆ. ಯಾವ ಹಂತಲ್ಲೂ ಕೂಡ ಫ್ರೆಂಡ್ಸ್ ವಿದೇಶ್ ಅವರನ್ನು ಬಳಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಉತ್ತಮತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ.
ಮತ್ತೆ ಸಾಗರ್. ಉತ್ತಮ ರೀತಿ ಹೊಡೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಅವನೀಶ್ ಖಾತೆಗೆ. ಐದನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಎದುರಾಳಿಗಳನ್ನು ಕಟ್ಟಿ ಹಾಕುವ ಪ್ರಯತ್ನದಲ್ಲಿದೆ ಬೆಂಗಳೂರಿನ ತಂಡ. DJS ಚಾಲೆಂಜರ್ಸ್ ಫೆನ್ಸ್ ಬೆಂಗಳೂರು. ಶಾರ್ಟ್ ಆಗಿ ಬಿದ್ದ ಚೆಂಡು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸೂರಜ್ ಖಾತೆಗೆ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 5. ಕಂಪ್ಲೀಟ್ ಓವರ್ ನಂಬರ್ 5. ಸ್ಕೋರ್ 24. 24. ಲಾಸ್ಟ್ ಓವರ್ ರಿಮೈನಿಂಗ್. 6 ಡೆಲಿವರೀಸ್ ಆರ್ ರಿಮೈನಿಂಗ್. 6 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಟೀಮ್ ಇಂಡಿಯಾ ಬಾಬು ಇಲ್ವನ್ ಕ್ಯಾಪ್ಟನ್. ಟಾಸ್ಗಾಗಿ ಬನ್ನಿ. JK ಕ್ಯಾಪ್ಟನ್ ನಮ್ಮೊಂದಿಗಿದ್ದಾರೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ. ಥರ್ಡ್ ಅಂಪಾಯ ತೃತೀಯ ನೇತ್ರ. ಮನೋಜ್ ಎಸೆಗಾರಿಕೆ ಭಾಗದಲ್ಲಿ. ಬಹಳಷ್ಟು ಅನುಭವಿ ತೃತೀಯ ನಿರ್ಣಾಯಕರು ತಮ್ಮ ನಿರ್ಣಯ ಪೀಠದಲ್ಲಿದ್ದಾರೆ. ಬಹಳಷ್ಟು ಟೈಮ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹಂಸ ಕ್ಷೀರ ನ್ಯಾಯ. ಜೈ ಕರ್ನಾಟಕ ಕ್ಯಾಪ್ಟನ್ ಟಾಸಿಗೆ ಬನ್ನಿ. No wide. ಚುಕ್ಕೆ ಎಸೆತ.
ಮುಂದೆ ಹೋಗಿ ಆಡುವಂತ ಪ್ರಯತ್ನ. ಮತ್ತೆ ಮನೋಜ್ ಸೂರಜ್ಗೆ ಬಳಸುತ್ತ ರಿವರ್ಸ್ ಶಾಟ್. ಸೂರಜ್ ದಾಂಡಿನ ಮುಖ್ಯವಾಗಿ ಒಂದೋಟದ ಸೇರ್ಪಡೆ ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮೂರನೇ ಓಟವನ್ನು ಕೂಡ ಪೂರೈಸ್ತಾ ಇದೆ. ಇಪ್ಪತ್ತೊಂಬತ್ತರ ಟಾರ್ಗೆಟ್, 29 is the target. ಬಹುಶಃ ಈ ಪಂದ್ಯದಲ್ಲಿ ವಾಸು ಪ್ರಕಾಶ್ ಅವರ ಬೌಲಿಂಗ್ ಅನ್ನು ಯೂಸ್ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಪೀಣ್ಯ ನವೀನ್ ಹಾಗೂ ವಾಸು ಪ್ರಕಾಶ್ ಆರಂಭಿಕ ಹಂತದಲ್ಲಿ ಬ್ಯಾಟಿಂಗ್ ಬರುವ ಸೂಚನೆಗಳು ಇದೆ. ಸ್ಥಳೀಯ ಹೀರೋ ಸೋನು ಅವಕಾಶ ಸಿಕ್ಕಿದ್ರು ಕೂಡ ಒನ್ ಡೌನ್ ದಾಂಡಿಗೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಕರು ಕೂಡ ಬದಲಾವಣೆ. ಮುಂದಿನ ವೀಕ್ಷಕರಿಗಾಗಿ ರಾಜೇಶ್ ಬೆಳ್ಳಪ್ಪು. ನಮ್ಮ ಕ್ರೀಡಾಂಗಣಕ್ಕೆ ಎಂಟ್ರಿ ಗೇಟ್ನ ಪ್ರವೇಶದ್ವಾರದಲ್ಲಿ ಪಾರ್ಕ್ ಮಾಡಿರ್ತಕ್ಕಂಥ ಅಡ್ಡಾದಿಡ್ಡಿ ಪಾರ್ಕ್ ಮಾಡಿರ್ತಕ್ಕಂಥ ಎಲ್ಲ ವೆಹಿಕಲ್ಸ್ಗಳನ್ನು ದ್ವಿಚಕ್ರ ಆಗಲಿ ಚತುರ್ಚಕ್ರ ಆಗಲಿ ಎಲ್ಲ ವಾಹನಗಳನ್ನು ತೆರವುಗೊಳಿಸಿ, ಯಾಕಂತೇಳಿದ್ರೆ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಆಗಮನವಾಗಲಿಕ್ಕಿದೆ. ಆ ನೆಲೆಯಲ್ಲಿ ಕ್ರೀಡಾ ಪ್ರೇಕ್ಷಕರು ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಿನದ ಮುಂದಿನ ಪಂದ್ಯ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಮತ್ತು ಪ್ರಕೃತಿ ನ್ಯಾಶ್ ಬೆಂಗಳೂರಿನ ಆಟಗಾರರು ರೆಡಿಯಾಗಿರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಮತ್ತು ಪ್ರಕೃತಿ ನ್ಯಾಶ್ ಬೆಂಗಳೂರು ಎರಡೂ ತಂಡಗಳ ಆಟಗಾರರು ರೆಡಿಯಾಗಿರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಆರಂಭಿಕ ಸೆಷನ್ ಮುಕ್ತಾಯವಾದ ಕೂಡಲೇ ಟಾಸಿಗೆ ಬರಬೇಕು. ಬಳಸೋದು ಪಡೆದ ಬಹುಶಃ ಮೈದಾನ ವೈಭವಪೇರಿತವಾಗಿರುವಂತಹ ಟಿಪೇಶ್ ದೇವಾಡಿಗ ಮೆಮೋರಿಯಲ್ ಟ್ರೋಫಿ ನಡೀತಾ ಇದೆ. ಟೀಮ್ ಫ್ರೆಂಡ್ಸ್ ಧರ್ಮಾಲ ತಂಡ ಬಹಳಷ್ಟೊಂದು ವೈಭವಪೇರಿತವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಸೋನನ ವಿಕೆಟ್ ಯಾರಾದ್ರೂ ಕಬಳಿಸಿದ್ರೆ 2,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಟೀಮ್ ಫ್ರೆಂಡ್ಸ್ನ ಕೆಲವೊಂದು ಮೆಂಬರ್ಸ್ಗಳೆಲ್ಲ ಒಂದಷ್ಟು ಘೋಷಣೆ ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಸೋನು ಮತ್ತು ನಿರಂಜನ್ ತನ್ನ ಪ್ರಮುಖ ಆಟಗಾರ ಅಂಗಡಿ ಕೆಳೀತಾ ಇದ್ದಾರೆ. ಟಾರ್ಗೆಟ್ 29. ಸರಿ, ಪಂದ್ಯ ಮುಂದುವರಿಸಿ. ಸೂರಜ್ ಮೊದಲ ಓವರ್ಗಾಗಿ ನಿರಂಜನ್ ಎದುರಿಸಬಲ್ಲಂತ ಆಟಗಾರ. ನೆನ್ನೆ ದಿನ 10 ಟ್ರೋಫಿಯನ್ನು ಜಯಿಸಿದಂತ ತಂಡ ಈ ಬಾರಿ ಇವತ್ತು ಜಯಿಸಿದಂತ ತಂಡ 10
ಫ್ರೆಂಡ್ಸ್, ಬೆಂಗಳೂರಿನ ತಂಡ ಇವಾಗ ಮೊದಲ ಪಂದ್ಯವನ್ನು ಆಡ್ತಾ ಇದೆ. ಮೊದಲ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಸೂರಜ್ ಎರಡನೇ ಬಾರಿ. ನಿರಂಜನ್ ಹೊಡೆದ ತನ್ಮೂಲಕ ಚೆಂಡು ಸೀಮಾನೆ ಕಂಚಿನಲ್ಲಿ 1 ಬೌನ್ಸ್ ಬೌಂಡ್ರಿಯ ಸೇರ್ಪಡೆ. ಮೊದಲ ಹಂತದ ಒಟ್ಟುಗಳು ಬರ್ತಾ ಇದೆ ಅಂಕಿಅಂಶಗಳ ಪಟ್ಟಿಯಲ್ಲಿ. ಸೂರಜ್ ಮೂರನೇ ಬಾರಿ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಈ ಬಾರಿ ಕೂಡ ಓಟುಗಳು ಬರ್ತಾ ಇದೆ ಅಂಕಿಅಂಶಗಳ ಪಟ್ಟಿಯಲ್ಲಿ. ಲೆಗ್ ಬಾಯ್ಸ್ ತಂಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಸೋನು ವಿಕೆಟ್ ಏನಾದರೂ ಕಬಳಿಸಿದ್ರೆ 2,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ತಂಡ ಮೊತ್ತ 5. ಡಿಜೆಎಸ್ ಚಾಲೆಂಜರ್ಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಮೊದಲ ಪಂದ್ಯದಲ್ಲಿ ಇವಾಗ ಟೀಮ್ ಫ್ರೆಂಡ್ಸ್ ವಿರುದ್ಧವಾಗಿ ಆಟವನ್ನು ಆಡ್ತಾ ಇದೆ. ನಾಲ್ಕನೇ ಚೆಂಡು, ಈ ಬಾರಿ ತನ್ಮೂಲಕ ಕ್ಯಾಚ್ ಪಡ್ಕೊಳ್ಳೋ ಅವಕಾಶಗಳಿತ್ತು. ಮೊದಲ ಜೀವದಾನ ಕೈ ಹಿಡಿತಾ ಇದೆ. ಸೋನು ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಉಡುಪಿ ಫ್ರೆಂಡ್ಸ್ ಪರವಾಗಿ ಆರಂಭಿಕ ದಿನಗಳಲ್ಲಿ ಆಟವನ್ನು ಆಡಿದಂತ ಸೋನು ಇವಾಗ ರಾಜ್ಯದ ಪ್ರಸಿದ್ಧ ಒಂದು ತಂಡ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಆಟವನ್ನು ಆಡ್ತಾ ಇರುವಂತಹ ಆಟಗಾರ ಕೂಡ. ಮೈದಾನಕ್ಕೆ ಬರುವಂತಹ ಪ್ರಮುಖ ದ್ವಾರದಲ್ಲಿ ಕೆಲವೊಂದು ವಾಹನಗಳನ್ನು ನಿಲ್ಲಿಸಿದ್ದಾರೆ, ಪಾರ್ಕ್ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಅಲ್ಲಿಂದ ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾಕೆಂದರೆ ಗಣ್ಯರು ಈ ಸಂದರ್ಭದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ನಮಗೆ ಸಹಕಾರವನ್ನು ನೀಡಿ ಎಂದು ಹೇಳ್ತಾ ಇದ್ದೇವೆ. ಈ ಬಾರಿ ಕೂಡ ಓಟುಗಳು ಬರ್ತಾ ಇದೆ. ಅಂಕಿಅಂಶಗಳ ಪಡೆ ನೆರಗುರಿ ತಲುಪ್ತಾ ಇಲ್ಲ. ನಿಟ್ಟಲ್ಲಿ 1 ಓಟುಗಳ ಸೇರ್ಪಡೆ ಅಂಕಿಅಂಶಗಳ ಪಡೆ. ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಟಾರ್ಗೆಟ್ 29. ಶರತ್ ಶೆಟ್ಟಿ ಮುಂದಾಳುತ್ತದಲ್ಲಿ ಬಹಳಷ್ಟೊಂದು ವೈಭವಪೇರಿತವಾಗಿ ಪಂದ್ಯ ಕೂಡ ನಡೀತಾ ಇದೆ. ಟೀಮ್ ಫ್ರೆಂಡ್ಸ್ ಯರ್ಮಾಲು ಆಶ್ರಯದಲ್ಲಿ. ಈ ಬಾರಿ ಫುಲ್ ಶಾಟ್ ಮಾಡೋ ಪ್ರಯತ್ನ ಸಿಳ್ಳಿ ಮಿಡಾನೆ ಮೇಲೆ ಶಿವ ಕೈ ಸೇರ್ತಾ ಇದೆ. ತನ್ಮೂಲಕ ಸೋನು ಪಡೆವಿದ್ರೆ ವಾಪಸ್. ಫ್ರಾನ್ಸ್ ಇನ್ನೋರ್ವ ಆಟಗಾರ ಮ್ಯಾಡಿ ತಂಡ 7ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ಗಾಗಿ ಸೌಜನ್ ಅಳೆವೂರು. ನಿರಂಜನ್ ಎದುರಿಸಬಲ್ಲಂತ ಆಟಗಾರ. ಪವರ್ ಪ್ಲೇ ಜಾರಿಯಲ್ಲಿದೆ. ಈ ಬಾರಿ ಹಸ್ತಂತ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ. ಕೂಟದ ಹಿಂಭಾಗದಲ್ಲಿ ಶರತ್ ಶೆಟ್ಟಿ ಕೆಲವೊಂದು ಪಂದ್ಯದಲ್ಲಿ ಫ್ರೆಂಡ್ಸ್ 11 ಪರವಾಗಿ ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ತನ್ನಗಿಸಿಕೊಂಡಂತ ಈ ಭಾಗದ ಹೆಮ್ಮೆ ಕ್ರೀಡಾಪಟು
ಇವಾಗ ಪ್ರಾಯೋಜಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಓಟುಗಳು ಬರ್ತಾ ಇಲ್ಲ. ಈ ಬಾರಿ ಕೂಡ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯಲ್ಲಿ ಸೇರ್ಪಡೆ. ತಂಡ ಮತ್ತೆ 7. ಸೌಚಾನ್ 3ನೇ ಬಾರಿ ಉತ್ತಮ ರೀತಿಯ ಹೊಡೆತ. ಬೌಲರ್ ಬ್ಯಾಕ್ ಟು. ಇವಾಗ ತೆಂಡು ಸೀಮನೆ ಕಚ್ಚಿನಲ್ಲಿ ಸೂರಜ್ ಚೈತ್ರಾಕ್ಷರ ಮಾಡಿದ ಕೇವಲ 1 ಓಟುಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಒಂದು ಕಾಲಘಟ್ಟದಲ್ಲಿ ಈ ಭಾಗದ ಪಡುವಿದ್ರ ಫ್ರೆಂಡ್ಸ್ಗಳ ತಂಡ ಜನಪ್ರಿಯ ತಂಡ. ಆಡಿದ ಕೆಲವೊಂದು ಪ್ರಮುಖ ಆಟಗಾರರು ಇವಾಗ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಭಾಗದ ರವಿ, ಉಮೇಶ್, ನಜೀರ್, ಕಮರುದ್ದೀನ್, ಆಸಿಫ್ ಈ ರೀತಿ ಆಟಗಾರೆಲ್ಲ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾಲ್ಕನೇ ಚೆಂಡು ಗೂಟದ ಹಿಂಭಾಗದಲ್ಲಿ ಕೀಪರ್ ಸ್ವಲ್ಪ ಎಡವಿಕೆ ಮಾಡಿಕೊಂಡು ಶರತ್ ಶೆಟ್ಟಿ. ಈ ಬಾರಿ 1 ಓಟುಗಳ ಸೇರ್ಪಡೆ ಬಯಸಿನ ಮುಖಾಂತರವಾಗಿ ತಂಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. ವೆಂಕಟೇಶ್ ಮೆಮೋರಿಯಲ್ ಟ್ರೋಫಿಯ ರನ್ನರ್ಸ್ ಅಪ್ ಪ್ರಶಸ್ತಿ ತಂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಚಾಲೆಂಜರ್ಸ್ ಕುಂದಾಪುರ ವಿರುದ್ಧವಾಗಿ ಸೋಲನ್ನು ಕಂಡ ತಂಡ ಇವಾಗ ಮೊದಲ ಪಂದ್ಯವನ್ನು ಆಡ್ತಾ ಇದೆ. ಬಹಳಷ್ಟು ಉತ್ತಮ ಹೊಡೆತ. ಈ ಬಾರಿ ಅಕ್ಷಯ್ ಬಹಳಷ್ಟು ಚುರುಕಿನ ಚೈತ್ರಾಕ್ಷರ ಮಾಡಿದ್ರು. ಈ ಬಾರಿ ಕೇವಲ 1 ಓಟುಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಚೆಕ್ಕಾಗಿ 19ರ ಅವಶ್ಯಕತೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಬಹಳ ಸುತ್ತಮುತ್ತ ಹೊಡೆ ಚೆಂಡು ಸೀಮನೆ ಕಚ್ಚಲ್ ತನ್ನ ಮೂಲಕ ಬೌಂಡ್ರಿಯ ಸೇರ್ಪಡೆ ಬ್ಯಾಡಿ ದಾಖಲಿಸ್ತಾರೆ. ಬಾರಿ 4 ಓಟುಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ. ಎರಡು ಓವರ್ಗಳ ನಂತರ ಒಂದಷ್ಟು ಫೀಲ್ಡರ್ಗಳ ಸ್ಪ್ರೆಡ್ ಆಗ್ತಾ ಇದ್ದಾರೆ. ಸೂರಜ್ ಪೂರ್ಣವರ್ಗಾಗಿ ಮೊದಲ ಚೆಂಡು ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ 14 ತಂಡದ ಮೊತ್ತ. ಟಾರ್ಗೆಟ್ 29. ಎರಡನೇ ಬರೆಸಿದಂತ ಚೆಂಡು. ಈ ಬಾರಿ ಕೂಡ ಓಟುಗಳು ಬರ್ತಾ ಇಲ್ಲ. ಅಂಕಿಅಂಶಗಳ ಪಟ್ಟಿಯಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಇನ್ನು ಅಂತಿಮ 4 ಎಸ್ಗಳು ಬಾಕಿ ಉಳಿತಾ ಇದೆ. ಲೆಫ್ಟಿ ನಿರಂಜನ್ ಒಂದಷ್ಟು ನಿಧಾನಗತಿ ಆಟವನ್ನು ಆಡ್ತಾ ಇದ್ದಾನೆ ತಂಡ ಪರವಾಗಿ. ಮೂರನೇ ಬಾರಿ ಸ್ಲೋವರ್ ಚೆಂಡು. ಈ ಬಾರಿ
ಒಂದು ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಕಳೆದ ವಾರ ಅಷ್ಟೇ ಪಗಿನಟ್ಟೆ ಬಿ ಗ್ರೌಂಡ್ ಮೈದಾನದಲ್ಲಿ ಬಿ ಗ್ರೌಂಡ್ ಫ್ರೆಂಡ್ಸ್ಗಳ ತಂಡ ವೈಭವಪೇರಿತವಾಗಿರುವಂತಹ PPL ಸವಾರ್ದೆ ಟ್ರೋಫಿ ಸಂಘಟನೆ ಮಾಡಿದ್ರು. ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲ ದಾಖಲೆ ಪಂದ್ಯಕೂಟ ಸಂಘಟಿಸಿದ ತಂಡ ಕೂಡ PPL ಸವಾರ್ದೆ ಟ್ರೋಫಿ. ಬ್ಯಾಟಿಗೆ ಎಸೆದಂತ ಚೆಂಡು ಈ ಬಾರಿ ಕೂಡ ಓಟುಗಳು ಬರ್ತಾ ಇದೆ. ಲೆಗ್ ಬಾಯ್ಸ್ ತಂಡ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಇನ್ನು ಅಂತಿಮ 2 ರನ್ಸ್ಗಳು ಮಾತ್ರ ಬಾಕಿ ಉಳಿತಾ ಇದೆ. ಈ ಬಾರಿ ಬಹಳಷ್ಟು ಹೊಡೆದ ತನ್ನ ಮೂಲಕ ಸುಲಭ ಕ್ಯಾಚ್ ಪ್ರತೀಕ್ ಪಡ್ಕೊಂಡ್ರು. ಲೆಫ್ಟಿ ನಿರಂಜನ್ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ದಾಂಡಿಗನ ಸೇರ್ಪಡೆ ಧೀರಾಜ್ ಹಳೆಯೂರು ಅತಿ ವೇಗವಾಗಿ ಜನಪ್ರಿಯ ಕಣ್ಣ ತಿನ್ನೋರ್ವ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಆಟಗಾರ ಕೂಡ, ಉಡುಪಿ ಅತ್ಯುತ್ತಮ ಆಟಗಾರ ಕೂಡ. ಅಂತಿಮ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ತನ್ನ ಮೂಲಕ ಮಿಡ್ ವಿಕೆಟ್ ಭಾಗದಲ್ಲಿ ಶಿವು ಕೈ ಸೇರ್ತಾ ಇದೆ. ಬ್ಯಾಕ್ ಟು ದ ಪೆವಿಲಿಯನ್ ಧೀರಾಜ್ ಬಂದ ಹಾದಿಯಲ್ಲಿ ವಾಪಸ್. ಕೆಲಿಯಾರ್ ನಾಗ ಹೊಸ ದಾಂಡಿಗನ ಸೇರ್ಪಡೆ. ಬೆಲ್ಲವರ ಸಮಾಜ ಕಣ್ಣ ತೋರುವ ಅತ್ಯುತ್ತಮ ಆಟಗಾರ ಕೂಡ. ತಂಡ ಮತ್ತು 16, ಟಾರ್ಗೆಟ್ 29. ಟೀಮ್ ಫ್ರೆಂಡ್ಸ್ ಇನ ತಂಡ ಒಂದಷ್ಟು ಇವಾಗ ಬೌಲಿಂಗ್ ಬಿಗುಜೋಳಿ ಮಾಡ್ತಾ ಇದ್ದಾರೆ. ಸೌಜನ್ಯ ಹಸ್ತಗಾರಿಕೆ ಭಾಗದಲ್ಲಿ ಬ್ಯಾಟಿಗೆ ಹಸ್ತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡ ಮತ್ತು 17. ಫ್ರಾನ್ಸ್ನವರು ಅತ್ಯುತ್ತಮ ಆಟಗಾರ ಕೂಡ ಕಿಲಿಯಾರ್ ನಾಗ. ಈ ಬಾರಿ ಹಸ್ತಂತ ಚೆಂಡು ವೈಟ್ ಬಾಲ್. ಎಕ್ಸ್ಟ್ರಾ ರೂಪದ ಓಟುಗಳು ಬರ್ತಾ ಅಂಕಿಅಂಶಗಳ ಪಟ್ಟಿಯಲ್ಲಿ
ತಂಡ ಮತ್ತು 18. ಸಾಕಷ್ಟು ಉತ್ತಮವಾದ ಹೊಡೆತ. ಈ ಬಾರಿ ಕೂಡ 1 ಓಟುಗಳ ಪೂರೈಕೆ ಮಾಡೋ ಪ್ರಯತ್ನ. ಈ ಬಾರಿ ದುರ್ಬಲ ಚೈತ್ರಾಕ್ಷನ್ 2 ಓಟುಗಳ ಪೂರೈಕೆ ಆಗ್ತಾ ಇದೆ. 2 ಓಟುಗಳ ಮುಖಾಂತರವಾಗಿ ತಂಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಅಂತಿಮ 9 ಓಟುಗಳು ಬರಬೇಕೇನು. ಫುಲ್ ಶಾಟ್ ಮಾಡೋ ಪ್ರಯತ್ನ. ಬಲವಾದ ಅಪೀಲ್ ನಡೀತಾ ಇದೆ. ಡಾಟ್ ಬಾಲ್ ಸೇರ್ಪಡಾಂಕಿ ಅಂಶಗಳ ಪಟ್ಟಿಯಲ್ಲಿ ಟಿಜೆಎಸ್ ಚಾಲೆಂಜರ್ಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಮೊದಲ ಪಂದ್ಯವನ್ನು ಆಡ್ತಾ ಇದೆ ಅಂಗಡ ಒಳಭಾಗದಲ್ಲಿ. ಪಾಂಚಯ್ಯನ ತಂಡ 2 ಚಾವನ್ನು ಕಂಡಿದೆ. ನ್ಯಾಶ್ 1. ಉತ್ತಮ ರೀತಿಯ ಹೊಡೆತ. ಈ ಬಾರಿ ಕೂಡ ಕೇವಲ 1 ಓಟುಗಳ ಸೇರ್ಪಡಾಂಕಿ ಅಂಶಗಳ ಪಟ್ಟಿಯಲ್ಲಿ ತಂಡ ಮತ್ತು 21. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬ್ಯಾಡಿ ಇವಾಗ 6 ಓಟ ಬೇರಿಸ್ತಾ ಇದ್ದಾರೆ. ತಂಡ ಮೊತ್ತ 27ಕ್ಕೆ ತಲುಪ್ತಾ 27 ಜಯದ ಸಮೀಪಕ್ಕೆ ಬರ್ತಾ ಇದೆ. ಈ ಬಾರಿ ಸ್ಪಷ್ಟವಾಗಿ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಟಿಜೆಎಸ್ ಚಾಲೆಂಜರ್ಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಲೀಗಿನ ಮೊದಲ ಜಯವನ್ನು ದಾಖಲಿಸಿಕೊಳ್ತಾ ಇದೆ.